ಅಲ್ವಾ ನನಗೆ ಮಂತ್ರ ಮಾಂಗಲ್ಯ ಆಗ್ಬೇಕಂತ ಬಹಳ ಆಸೆ ಇತ್ತು. ಆ್ಯಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಬಟ್ ಏನಂದರೆ ಅವ್ರದ್ದು ಕೆಲವೊಂದು ರೂಲ್ಸ್ ಇದೆ, ಇಷ್ಟೇ ಜನರ ಒಳಗಡೆ ನಾವು ಮಾಡಬೇಕಂತ. ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರಿಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಬಟ್ ಇದು ಆಲ್ಮೋಸ್ಟ್ ಮಂತ್ರ ಮಾಂಗಲ್ಯ ಥರನೇ ಇದು ನಮ್ಮ ತುಳುನಾಡು ಸ್ಟೈಲಲ್ಲಿ ನಾವು ಮದುವೆ ಆಗಿದ್ದೀವಿ. ಬನ್ನಿಲ್ಲ ಊಟ ಮಾಡಿ. ನಿಮ್ಮ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗ್ತಿದೆ. ಆಕ್ಚುಲಿ ರೋಷನ್ ಅವರು ಏನ್ ಮಾಡ್ಕೊಂಡಿರೋದು ಏನ್ ಹೇಳ್ತೀರಾ ಆ ಒಂದು ಕ್ವಶನ್ಸ್? ನಾನು IT ಫರ್ಮ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಐ ಆಮ್ ನಾಟ್ ಎ ಕೋಟ್ಯಾಧಿಪತಿ ಐನಿತಿ. ಸೊ ಐ ವರ್ಕ್ ಫಾರ್ ಅನ್ IT ಕಂಪನಿ. ಕೋಟ್ಯಾಧಿಪತಿ ಇಲ್ಲ, ಬಟ್ ಅವನ ಹೃದಯವಂತಿಕೆಯಲ್ಲಿ ಅವ್ರು ಕೋಟ್ಯಾಧಿಪತಿ ಇರ್ತಾರೆ ಅವ್ರು ಅಷ್ಟೇ. ನೀವ್ ಹಾಕಿರೋದು ಇಲ್ಲ ಮ್ಯಾಮ್, ನಾನು ಸ್ಟೋರಿ ಅಲ್ಲ, ಒಂದಿನ ಆ ಥರ ಆಗ್ಲಿ, ಅವ್ರು 300 ಕೋಟಿ ಅಂದಂಗೆ ಆಗ್ಲಿ. 600 ಕೋಟಿ 300 ಕೋಟಿ ಎಲ್ಲ ಇದೆ, ಅದಕ್ಕೆ ಒಂದು ಕ್ಲಾರಿಟಿ. ಹೌದು, 900 ಕೋಟಿ ನೀವೇ ಇವರೇ ಹಾಕ್ಬಿಟ್ಟು ಒಂದು ಕ್ಷಣನ ಹೆಂಗೆ ಎಂಜಾಯ್ ಮಾಡಿದ್ರಿ, ಜೊತೆಗೆ ಭಾವುಕ ಕ್ಷಣಕ್ಕೂ ಒಳಗಾದ್ರಿ? ಅಂದರೆ ಮದುವೆ ಅನ್ನೋದು ಎಲ್ಲ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್. ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು. ಏನಂದರೆ ಎಲ್ಲರೂ ಕೇಳ್ತಾ ಇದ್ರು, ಏನಕ್ಕೆ ಇಷ್ಟು ಸಿಂಪಲಾಗಿ ಮದುವೆ ಆಗಿದೆ, ಇಷ್ಟು ಪ್ರೈವೇಟಾಗಿ ಮದುವೆ ಆಗಿದ್ದೀರಾ ಅಂತ ಹೇಳಿ. ನಾವು ಮದುವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮದುವೆಯಲ್ಲಿ ನಾವಿಬ್ಬರು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ, ಒಬ್ರಿಗೊಬ್ರು ಜೊತೆಯಾಗಿರೋದು. ಸೊ ಅದನ್ನು ನಾವು ತುಂಬ ಜವಾಬ್ದಾರಿಯಿಂದ ನಿಭಾಯಿಸಬೇಕು ಅಂತ ಇದ್ದೀವಿ. ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ವೇದಿಕೆಗಳಲ್ಲಿ, ಇವೆಂಟ್ಗಳಲ್ಲಿ ನೀವು ಭೇಟಿ ಮಾಡೋಣ. ಬನ್ನಿ ಊಟಕ್ಕೆ ಹೋಗೋಣ.